ಹಲೋ ಎಲ್ರಿಗೂ ನಮಸ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬರ್ರಿ. ಭಾಳ ದಿನ ಆತು ನಾ ವಿಡಿಯೋನ ಶುರು ಮಾಡಿದ್ದಿಲ್ಲ, ಅಂದರೆ ವಿಡಿಯೋನ ಹಾಕಿದ್ದಿಲ್ಲ, ವಿಡಿಯೋನ ಶುರು ಮಾಡಿಲ್ಲ, ವಿಡಿಯೋನ ಶೂಟ್ ಮಾಡಿಲ್ಲ. ಇವತ್ತು ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ಗಳನ್ನ ನಾನು ಎತ್ತಿಟ್ಕೊಂಡಿದ್ದೆ ನಿಮಗೋಸ್ಕರ. ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಮತ್ತೆ ಶೇರ್ ಮಾಡಾಕತ್ತೀನಿ, ಹೇರ್ಸ್ ರಿಲೇಟೆಡ್, ಆಮೇಲೆ ಸ್ಕಿನ್ ರಿಲೇಟೆಡ್. ಹಾಗೆ ಶುರು ಮಾಡೋಣ ಬರ್ರಿ. ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತು ಸ್ಕೂಲ್ಗೆ ಹೋಗುವಾಗ ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ದೆ, ಹಾಗೆ ಒಂದು ವಿಡಿಯೋನ ಎತ್ತಿಟ್ಕೊಂಡೆ. ಇವತ್ತು ಸ್ಕೂಲ್ಗೆ ಹೋಗಬೇಕು, ಹಾಗೆ ರೆಡಿ ಆಗೋದಿತ್ತು. ಇದಕ್ಕಿಂತ ಹಿಂದಿನ ದಿನ ನಾನು ಈ ರೀತಿ ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೆ. ಅದನ್ನು ನಾನು ಬಿಚ್ಚಿರಲಿಲ್ಲ, ಅಂದರೆ ಕರೆಕ್ಟಾಗಿ ಕುಂತಿತ್ತು. ಮತ್ತು ಬಿಚ್ಚಿದ್ರೆ ನನಗೆ ಮತ್ತೆ ಹಾಕೊಳ್ಳಿಕ್ಕೆ ಏರುಪೇರಾಗುತ್ತೆ, ಎಲ್ಲ ಕೂದಲು ಸಿಕ್ಕಾಗ್ತಾವೆ ಮತ್ತು ಹರಿದೋಗ್ತಾವೆ ಅನ್ನೋ ಭಯದಿಂದ ಅದನ್ನು ಹಂಗೆ ಬಿಟ್ಕೊಂಡಿದ್ದೆ. ಅಂದರೆ ನಿನ್ನೆ ಈವ್ನಿಂಗ್ ಬಂದ ತಕ್ಷಣ ಹಂಗೆ ನಾನು ಕ್ಲಿಪ್ ಹಾಕ್ಕೊಂಡು ಅದನ್ನು ಹಂಗೆ ಬಿಟ್ಟು ಇಡೀ ರಾತ್ರಿ, ಮತ್ತು ಮಾರ್ನಿಂಗು ಸ್ಯಾಡಿ ಉಟ್ಟ ಮೇಲೆ ಮತ್ತು ಅದು ಹಂಗೆ ಇತ್ತು. ಸೊ ಅದನ್ನು ಮತ್ತೆ ನೀಟಾಗಿ ತಕ್ಕೊಂಡು ಅದು ತಲೆ ಎಲ್ಲ ನೀಟಾಗಿ ಬಾಚಿಕೊಂಡು ಮತ್ತು ಅದನ್ನು ಈ ರೀತಿ ಹಾಕ್ತಾ ಇದ್ದೀನಿ. ಉದ್ದ ಕೂದಲು ಅಂದರೆ ಸುಮ್ಮನೆ ಅಲ್ಲ, ಮೇಂಟೈನ್ ಮಾಡಬೇಕಾಗುತ್ತೆ, ಭಾಳ ಮೇಂಟೈನ್ ಮಾಡಬೇಕಾಗ್ತದೆ. ಆಮೇಲೆ ಹಿಕ್ಕೊಳ್ಳಿಕ್ಕೂ ಪ್ರಾಬ್ಲಮ್ ಆಗ್ತೈತಿ. ನೀಟಾಗಿ ಹಿಕ್ಕೊಂಡು ತೊಡಕೆಲ್ಲ ಬಿಡಿಸ್ಕೊಂಡು ಹೇರ್ ಸ್ಟೈಲ್ ಮಾಡೋ ಅಷ್ಟೊತ್ತಿಗೆ ಅಬ್ಬಬ್ಬಾ ಅಂಥೇಳಿ ಕೈ ಸೋತಾಗ್ಬಿಡುತ್ತೆ, ಮತ್ತು ನಮಗೂ ಕೂಡ ಸುಸ್ತಾಗಿಬಿಡ್ತದೆ. ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಬೇಗ ಒಂದವರಿಗೆ ಕೊಡೋದಿಲ್ಲ ಕೂದಲನ್ನ, ಬೇಡ ಬೇಡ ಅಂದ್ರೂ ಕೆಲವರಿಗೆ ದೇವರು ಉದ್ದ ಕೂದಲು ಕೊಟ್ಬಿಡ್ತಾನೆ. ಹಾಗೆ ನನಗೆ ಅದೇನು ಪ್ರಾಬ್ಲಮ್ ಇಲ್ಲ, ನನಗೆ ಕೂದಲ ಇಷ್ಟ. ನನಗೆ ಉದ್ದ ಜಡೆ, ಉದ್ದ ಕೂದಲಿರೋದು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ. ಅದಕ್ಕೆ ನಾನು ಯಾವಾಗ್ಲೂ ಉದ್ದಾನೇ ಇಸ್ಕೋತೀನಿ. ಸುಮ್ಮನೆ ಸ್ಟೆಪ್ ಕಟ್ಟು, ಲೇಯರ್ ಕಟ್ಟು ಅಂತ ಆ ಫ್ಯಾಷನ್ನು ಆ ಥರ ಎಲ್ಲ ಫ್ಯಾಷನ್ ಮಾಡೋಕ್ಕೆ ಹೋಗಿ ನನ್ನ ಕೂದಲನ್ನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಇದ್ದದ್ರಲ್ಲೇ ನನ್ನ ಕೂದಲ ಇಷ್ಟ ಚೆಂದ ಕಾಣಿಸ್ತಾವೆ, ಉದ್ದಿದ್ರೇ ಚೆಂದ ಕಾಣಿಸ್ತಾವೆ ಅಂಥೇಳಿ ಸ್ಟ್ರೇಟ್ ಕಟ್ ಮಾಡ್ಕೋತೀನಿ. ಭಾಳ ಆದ್ರೆ ನನ್ನಷ್ಟಕ್ಕೆ ನಾನೇ ಓನ್ ಕಟ್ ಮಾಡ್ಕೊಂಡಾಗ ಯು ಶೇಪಾಗಿ ಬಂದಿರ್ತದಲ್ಲ, ಆ ಒಂದು ಕಟ್ ಸಾಕು ನನಗೆ, ಹೇರ್ ಕಟ್ಟು. ಅದೇ ನೀಟಾಗಿ ಕಾಣಿಸ್ತದೆ. ಇವತ್ತು ಹೇರ್ ಸ್ಟೈಲ್ ಹೆಂಗಾಗೈತಿ ಅಂತ, ಹೆಂಗೆ ಮಾಡ್ಕೋತೀನಿ ಅಂತ ಕೊನೆವರೆಗೂ ನೋಡಿರಿ. ಅಲ್ಲಿವರೆಗೂ ನಾನು ಒಂದು ಟಿಪ್ಸ್ ಶೇರ್ ಮಾಡ್ಕೋತಾ ಹೋಗ್ತೀನಿ, ಒಂದಿಷ್ಟು ಟಿಪ್ಸ್ಗಳನ್ನು. ಕೂದಲು ನಿಮ್ಗೇನಾದರೂ ಭಾಳ ಉದುರ್ತಾವಂತಂದ್ರೆ ನಿಮ್ಮದು ಹೆಲ್ತಲ್ಲಿ ಏನೋ ವೇರಿಯೇಷನ್ ಆಗಿದೆ, ನಿಮ್ಮ ಒಂದು ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂತಲೇ ಅರ್ಥ. ಜಾಸ್ತಿ ಉದುರ್ತಿದ್ರ ಅಂತ ಹೇಳಿದೆ ಅಂದ್ರೆ, ಈಗ ನೀವು ಬ್ಯುಸಿ ಶೆಡ್ಯೂಲ್ ಇರ್ತದೆ, ನಿಮ್ಗೆ ಸಿಕ್ಕಾಪಟ್ಟೆ ಮನೆ ಕೆಲಸ ಮಾಡ್ತಿದ್ರೆ ಮನೆಯಲ್ಲೇ ಇರೋರಿಗೂ ಕೂಡ ಟೆನ್ಷನ್ ಇರ್ತೈತಿ, ಸಿಕ್ಕಾಪಟ್ಟೆ ಕೆಲಸ ಇರ್ತಾವೆ. ಹಾಗೆ ಹೊರಗೆ ಹೋಗೋರಿಗೂ ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತೈತಿ. ಆ ಪ್ರೆಷರಿಂದ ನಾವು ಸರಿಯಾಗಿ